ನನ್ನ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲಾಗಿ ಒಬ್ಬ ಸೆಬಿ ರಿಜಿಸ್ಟರ್ ಅಡ್ವೈಸರ್ನ ಸಲಹೆ ಪಡೆಯುವುದು ಉತ್ತಮ. ಇಂದು ಟ್ರಂಪ್ ಹೊಸ ಟ್ಯಾರಿಫ್ನ ಘೋಷಣೆ ಮಾಡಿರುವ ಕಾರಣದ ಜೊತೆಗೆ ಕೆಲವು ದಿನದ ಹಿಂದೆ H-1B ವೀಸಾ ಪ್ರೈಸ್ ಹೈಕ್ನ ಪರಿಣಾಮದಿಂದ ಭಾರತದ ಷೇರು ಮಾರುಕಟ್ಟೆಯು ಇಳಿಕೆಯಾಗಿದೆ. ನಿಫ್ಟಿ 50ಯು 218 ಪಾಯಿಂಟ್ನ ಇಳಿಕೆಯೊಂದಿಗೆ 24,672ಕ್ಕೆ ಮುಕ್ತಾಯಗೊಂಡಿತು. ಸೆನ್ಸೆಕ್ಸ್ ಸೂಚ್ಯಂಕವು 733 ಪಾಯಿಂಟ್ ಇಳಿಕೆಗೊಂಡು 80,425ಕ್ಕೆ ಮುಕ್ತಾಯಗೊಂಡಿತು. ಇಂದು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯು 1,500ರ ಆಸುಪಾಸಿನಲ್ಲಿದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆಯು 10,530 ರು ಇದೆ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಏರಿಕೆಯಾಗುವ ಸೂಚನೆಯು ಬಲವಾಗಿದೆ. ಏರಿಕೆಗೆ ಕಾರಣವಾಗುವ ಅಂಶಗಳೆಂದರೆ ಎಕನಾಮಿಕ್ ಅನ್ಸರ್ಟಿನಿಟಿ, ಭಾರತದಲ್ಲಿನ ಫೆಸ್ಟಿವಲ್ ಡಿಮ್ಯಾಂಡ್, ಕೆಲವು ದೇಶದ ಸೆಂಟ್ರಲ್ ಬ್ಯಾಂಕ್ ಚಿನ್ನದ ಖರೀದಿಯು ಈ ಬೆಳವಣಿಗೆಗೆ ಕಾರಣವಾಗಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರು ಹೊಸ ತೆರಿಗೆಯನ್ನು ಘೋಷಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಕಾರಣ ಮತ್ತು ಅಮೆರಿಕದ ಮ್ಯಾನುಫ್ಯಾಕ್ಚರ್ಗಳನ್ನು ಉತ್ತೇಜಿಸುವ ಸಲುವಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಈ ಕ್ರಮದಲ್ಲಿ ಬ್ರ್ಯಾಂಡೆಡ್ ಔಷಧಿಗಳ ಮೇಲೆ 100% ತೆರಿಗೆ ವಿಧಿಸಿದ್ದು, ಇದು ಭಾರತದ ಫಾರ್ಮಾ ಕಂಪನಿಯ ಆದಾಯದ ಮೇಲೆ ಪರಿಣಾಮ ಬೀರಲಿದೆ. ಆದರೆ ಜೆನೆರಿಕ್ ಔಷಧಿಗಳನ್ನು ತಯಾರಿಸುವ ಕಂಪನಿಗಳು ಅಮೆರಿಕದಲ್ಲಿ ಸ್ಥಾಪನೆಯಾಗಿರುವ ಕಂಪನಿಗಳಿಗೆ ಟ್ಯಾರಿಫ್ ಇರುವುದಿಲ್ಲ ಎಂದು ಅನಲಿಸ್ಟ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಹೆವಿ ಟ್ರಕ್ಗಳ ಮೇಲೆ 25% ತೆರಿಗೆಯನ್ನು ಮತ್ತು ಹೆವಿ ಟ್ರಕ್ಗಳ ಇಂಪೋರ್ಟ್ಗಳ ಮೇಲೆ 25% ತೆರಿಗೆ ವಿಧಿಸಿದ್ದು, ಈ ಕ್ರಮ ಮೆಕ್ಸಿಕೋ ದೇಶದ ಟ್ರಕ್ ಮ್ಯಾನುಫ್ಯಾಕ್ಚರ್ಗಳಿಗೆ ಕಹಿ ಸುದ್ದಿಯಾಗಿದೆ. ಇದರ ಜೊತೆಗೆ ವಿದೇಶದಿಂದ ಬರುವ ಫರ್ನಿಚರ್ಗಳ ಮೇಲೆ 30% ತೆರಿಗೆ ವಿಧಿಸಲಾಗುತ್ತದೆ. ಹೊಸ ತೆರಿಗೆಯು ಅಕ್ಟೋಬರ್ 1ರಿಂದ ಜಾರಿಗೆ ಬರಲಿದೆ. ನಾಟ್ಕೋ ಫಾರ್ಮಾ ಕಂಪನಿಯ ಡಿಮರ್ಜರ್ಗೆ ಬೋರ್ಡ್ ಅಪ್ರೂವಲ್ ನೀಡಿದೆ. ಇದು ಫಾರ್ಮಾ ಕಂಪನಿಯಿಂದ ಅಗ್ರೋ ಬಿಸಿನೆಸ್ನನ್ನು ಸಪರೇಟ್ ಕಂಪನಿಯಾಗಿ ವಿಭಜಿಸಿ ಡೆವಲಪ್ ಮಾಡುವ ಉದ್ದೇಶವಾಗಿದೆ. ಹಾಗೆಯೇ ನಡೆದ 42ನೇ ಆನ್ಯುವಲ್ ಜನರಲ್ ಮೀಟಿಂಗ್ನಲ್ಲಿ ಪ್ರತಿ ಷೇರಿಗೆ ₹6 ಡಿವಿಡೆಂಡನ್ನು ಅಪ್ರೂವಲ್ ಮಾಡಿರುವುದಾಗಿ ಮನಿ ಕಂಟ್ರೋಲ್ ಪ್ರಕಟಿಸಿದೆ. ಡಾ. ರೆಡ್ಡಿ ಲ್ಯಾಬೊರೇಟರಿ ಕಂಪನಿಯು ಎಟಿರೋ ಲ್ಯಾಬ್ಸ್ ಜೊತೆ ಸೇರಿ HIV ಪ್ರಿವೆನ್ಷನ್ ಡ್ರಗ್ ಆದ ಲೆನಾಕ್ಯಾಪೈರ್ನ ಜೆನೆರಿಕ್ ವರ್ಷನ್ ಅನ್ನು ಮಾರಾಟ ಮಾಡಲಿದೆ. ಇದರ ಬೆಲೆ $40 ಇರಲಿದೆ. ಇದು 170 ದೇಶಗಳಿಗೆ ಉಪಯೋಗವಾಗುವ ಜೊತೆಗೆ ನೈಜ ಬೆಲೆಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಬೆಲೆಯಾಗಿದೆ. 2027ರ ಆರಂಭದಲ್ಲಿ ಬರುವ ನಿರೀಕ್ಷೆ ಇದೆ ಎಂದು ದ ಹಿಂದೂ ಪ್ರಕಟಿಸಿದೆ. ಟಾಟಾ ಮೋಟಾರ್ಸ್ನ ಜೆಎಲ್ಆರ್ ಕಂಪನಿಯು ತನ್ನ ಮೇಲೆ ನಡೆದ ಸೈಬರ್ ಅಟ್ಯಾಕ್ನ ಕಾರಣ ಅಕ್ಟೋಬರ್ 1ರವರೆಗೆ UK, ಚೈನಾ, ಬ್ರೆಜಿಲ್, ಸ್ಲೋವೇಕಿಯಾ, ಇಂಡಿಯಾದಲ್ಲಿ ತನ್ನ ಪ್ರೊಡಕ್ಷನ್ ಅನ್ನು ನಿಲ್ಲಿಸಿದೆ. ಇದರ ಪರಿಣಾಮವಾಗಿ ಸುಮಾರು 2 ಲಕ್ಷ ವರ್ಕರ್ಸ್ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದರು. ಇದರ ನಷ್ಟವು ಸುಮಾರು €2 ಬಿಲಿಯನ್ ನಷ್ಟು ಇರಬಹುದು ಎಂದು ಫೈನಾನ್ಷಿಯಲ್ ಟೈಮ್ ವರದಿ ಮಾಡಿತ್ತು. ಇದು 2025 ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ ಪಡೆದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ಗಿಂತಲೂ ಹೆಚ್ಚಿದೆ ಎಂದು ಅಂದಾಜಿಸಿದೆ. ಈ ಸೈಬರ್ ಅಟ್ಯಾಕ್ನ ಹೊಣೆಯನ್ನು ಸ್ಕ್ಯಾಟರ್ಡ್ ಲ್ಯಾಬ್ಸ್ ಹಂಟರ್ಸ್ ಎನ್ನುವ ಹ್ಯಾಕರ್ಸ್ ಮಾಡಿರುವುದಾಗಿ ಘೋಷಿಸಿಕೊಂಡಿದ್ದಾರೆ. ಕಂಪನಿಯ ಪರವಾಗಿ ಆದಷ್ಟು ಬೇಗ ರಿಕವರಿ ಮಾಡುವ ಭರವಸೆ ನೀಡಿದ್ದಾರೆ. ಆದ್ದರಿಂದ ಟಾಟಾ ಮೋಟಾರ್ಸ್ನ ಷೇರು ಏರಿಕೆಯಾಗಿದೆ. ಎಕ್ಸೈಡ್ ಇಂಡಸ್ಟ್ರಿ ಕಂಪನಿಯು ₹80 ಕೋಟಿ ಇನ್ವೆಸ್ಟ್ಮೆಂಟ್ ಮೂಲಕ ತನ್ನ ಉಪಕಂಪನಿ ಎಕ್ಸೈಡ್ ಎನರ್ಜಿ ಸೊಲ್ಯೂಷನ್ಗೆ ಬೆಂಗಳೂರಿನಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಸೆಲ್ ತಯಾರಿಸುವ ಘಟಕ ಸ್ಥಾಪನೆ ಮಾಡುತ್ತಿದೆ. ಈ ಹಿಂದೆ ಅಶೋಕ್ ಲೇಲ್ಯಾಂಡ್ ಕಂಪನಿಯು ಚೀನಾದ 3ನೇ ಅತಿದೊಡ್ಡ ಬ್ಯಾಟರಿ ಮೇಕಿಂಗ್ ಕಂಪನಿಯಾದ CILB ಜೊತೆ ಕೈಗೂಡಿಸಿದೆ. ಆರಂಭದಲ್ಲಿ ತನ್ನದೇ ವಾಹನಗಳಿಗೆ ಬ್ಯಾಟರಿ ಪ್ಯಾಕ್ಗಳನ್ನು ಒದಗಿಸಿ, ಮುಂಬರುವ ದಿನಗಳಲ್ಲಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಮ್ಯಾನುಫ್ಯಾಕ್ಚರರ್ಗಳಿಗೆ ಬ್ಯಾಟರಿ ಒದಗಿಸುವ ಸಾಧ್ಯತೆ ಇದೆ. ಇದಕ್ಕಾಗಿ ಸುಮಾರು $560 ಮಿಲಿಯನ್ ನಷ್ಟು ಮುಂದಿನ 7ರಿಂದ 10 ವರ್ಷಗಳಲ್ಲಿ ಹೂಡಿಕೆ ಮಾಡಲಿದೆ. ಈ ವಿಡಿಯೋದಲ್ಲಿ ಹೇಳಿರುವ ಸ್ಟಾಕ್ಸ್ಗಳು ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರವಾಗಿದೆ. ಧನ್ಯವಾದಗಳು.